ಹೆಲೋ ಗಾಯ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಇಂಟರ್ನೆಟ್ ಕ್ರಾಂತಿಯ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಏಕ ವಾಕ್ಯ ಮೇ ಉತ್ತರ ಲಿಖಿ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಇಂಟರ್ನೆಟ್ का अर्थ क्या है? ಇಂಟರ್ನೆಟದ ಅರ್ಥ ಏನು ಅಂತ ಕೇಳ್ಯಾರ. उत्तर, इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. ಎರಡನೇದು, ಸಂಚಾರ और सूचना ಕ್ಷೇತ್ರ में इंटरनेट का क्या महत्व है? ಸಂಚಾರ ಮತ್ತು ಸೂಚನೆಯ ಒಂದು ಕ್ಷೇತ್ರ ಒಳಗ ಇಂಟರ್ನೆಟದ ಏನು ಮಹತ್ವ? उत्तर, इंटरनेट के बिना संचार और सूचना दोनों ही क्षेत्र ठप पड़ जाते हैं. ಇಂಟರ್ನೆಟ್ ಇಲ್ಲದ ಸಂಚಾರ ಮತ್ತು ಸೂಚನಾ ಏನಾಗಬಹುದು? ಬಂದ್ ಆಗಬಹುದು. ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳತ್ತಾರ. इंटरनेट बैंकिंग द्वारा क्या भेजा जा सकता है? इंटरनेट बैंकिंग मुखांतर ಏನು ಕಳಿಸಬಹುದು? उत्तर, इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है, खरीदारी कर सकते हैं, बिल भर सकते हैं. ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಎಲ್ಲಿ ಬೇಕಾದಲ್ಲಿ ಎಷ್ಟೋ ರೊಕ್ಕವನ್ನು ಕಳಿಸಬಹುದು ಮತ್ತು ಖರೀದಾರಿಯನ್ನು ಬಿಲ್ಗಳನ್ನು ತುಂಬಬಹುದು. प्रगतिशील राष्ट्र किसके द्वारा बदलाव लाने की कोशिश कर रहा है? ಪ್ರಗತಿಶೀಲ ರಾಷ್ಟ್ರ ಯಾವ ಒಂದು ಮುಖಾಂತರ ಬದಲಾವಣೆ ತಗೋರುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದೆ? उत्तर, प्रगतिशील राष्ट्र ई गवर्नेंस द्वारा बदलाव लाने की कोशिश कर रहे हैं. ಪ್ರಗತಿಶೀಲ ರಾಷ್ಟ್ರ ಈ ಗವರ್ನನ್ಸ್ ಈ ಒಂದು ಆ್ಯಪದ ಮುಖಾಂತರ ಬದಲಾವಣೆ ತಗೊಂಡು ಬರುವಂಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. समाज के किन ಕ್ಷೇತ್ರೋं में ಇಂಟರ್ನೆಟ್ का ಯೋಗದಾನ है? ಸಮಾಜದ ಯಾವ ಕ್ಷೇತ್ರ ಒಳಗೆ ಇಂಟರ್ನೆಟದ ಒಂದು ಯೋಗದಾನವಿದೆ? उत्तर, समाज के चिकित्सा, कृषि, अंतरिक्ष, ज्ञान, विज्ञान, शिक्षा आदि तथा देश के रक्षा दलों की कार्यवाही में इंटरनेट का बहुत बड़ा ಯೋಗದಾನ. ಇದನ್ನೆಲ್ಲ ಈ ಕ್ಷೇತ್ರ ಒಳಗೆ ಇಂಟರ್ನೆಟದ ಒಂದು ಯೋಗದಾನವಿದೆ ನಾವು ಹೇಳಬಹುದು. ಆರನೇ ಪ್ರಶ್ನೆ, ಇಂಟರ್ನೆಟ್ ಕ್ರಾಂತಿ का असर किस पर पड़ा है? ಇಂಟರ್ನೆಟ್ ಕ್ರಾಂತಿದ ಒಂದು ಪ್ರಭಾವ ಯಾರ್ಯಾರ ಮೇಲೆ ಬಿದ್ದಿದೆ? उत्तर, इंटरनेट क्रांति का असर बड़े बूढ़ों से लेकर छोटे बच्चों तक सब पर पड़ा है. ಇಂಟರ್ನೆಟ್ ಕ್ರಾಂತಿದ ಒಂದು ಪ್ರಭಾವ ಬಡೆ ದೊಡ್ಡವರು, ಮುದುಕೋರು, ಸಣ್ಣ ಹುಡುಗರು ಎಲ್ಲರ ಮೇಲೆ ಈ ಪ್ರಭಾವವನ್ನು ಬಿದ್ದಿದೆ. ITES का विस्तृत रूप क्या है? ITES ದ ಫುಲ್ ಫಾರ್ಮ್ ಏನು ಅಂತ ಕೇಳ್ಯಾರ ಇಲ್ಲಿ. उत्तर, ITES का विस्तृत रूप इंफॉर्मेशन टेक्नोलॉजी एंबर्ड सर्विस. 2 या 3 वाक्यों में उत्तर लिखिए. ಈಗ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ಇಂಟರ್ನೆಟ್ का मतलब क्या है? ಒಂದನೇ ಕ್ವಶನು, ಇಂಟರ್ನೆಟ್ का मतलब ಅಂದರೆ ಅರ್ಥ ಏನು ಅಂತ ಕೇಳ್ಯಾರ ಇಲ್ಲಿ. इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. इंटरनेट एक तरह से विश्वव्यापी कंप्यूटरों का अंतरजाल है जिसकी वजह से पूरे विश्व का विस्तार एक गांव का सा छोटा हो गया है. ಇಂಟರ್ನೆಟ್ ಅರ್ಥ ಏನಪ್ಪ? ಬಹಳಷ್ಟು ಕಂಪ್ಯೂಟರ್ ಅದ ಒಂದು ಜೊತೆ ಸಂಬಂಧವನ್ನು ವ್ಯಕ್ತಪಡಿಸೋದು ಕಾರಣ ಯಾರು ಮಾಡ್ತಾ ಇರ್ತಾರೆ ಇಲ್ಲಿ? ಇಂಟರ್ನೆಟ್ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳತ್ತಾರೆ ಇದು ಒಂಥರದ ಅಂತರ್ಜಾಲ. ವ್ಯಾಪಾರ और बैंकिंग में इंटरनेट से क्या मदद मिलती है? ವ್ಯಾಪಾರ ಮತ್ತು ಬ್ಯಾಂಕಿಂಗಿನಿಂದ ಇಂಟರ್ನೆಟದ ಯಾವ ಥರ ಸಹಾಯವನ್ನು ಸಿಗ್ತೈತಿ? इंटरनेट द्वारा हम घर बैठे बैठे खरीदारी कर सकते हैं, कोई भी बिल भर सकते हैं. इससे दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಇಲ್ಲಿ ನೋಡಿ, ಇಂಟರ್ನೆಟ್ ಮುಖಾಂತರ ನಾವು ಮನ್ಯಾಗ ಕೂತ ಖರೀದಾರಿಯನ್ನು ಮಾಡಬಹುದು, ಬಿಲ್ಗಳನ್ನು ತುಂಬಬಹುದು. ಆಮೇಲೆ ಆ ಬಿಲ್ ತುಂಬಿದ್ದಕ್ಕೆ ನಾವು ಏನು ಲೈನಲ್ಲಿ ನಿಂದ್ರುವಂಥದ್ದು ಪ್ರಸಂಗನೂ ಬರಲ್ಲ. ಆಮೇಲೆ ಬ್ಯಾಂಕಿಂಗ್ ಮುಖಾಂತರ ಎಷ್ಟು ಬೇಕಾದಷ್ಟು ರೊಕ್ಕವನ್ನು ನಮ್ಮ ರಿಲೇಟಿವ್ಸ್ಗೆ ನಾವು ಕಳಿಸ್ಬಹುದು.
ಇ ಗವರ್ನೆನ್ಸ್ ಕ್ಯಾ ಹೈ? ಇ गवर्नेंस ಅಂದರೆ ಏನಪ್ಪ? उत्तर ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि यथावत लोगों को सूचित किया जाता है. इससे प्रशासन पारदर्शी बन सकता है. ಈ ಗವರ್ನರ್ಸ್ ಅಂದರೆ ಏನಪ್ಪ? ಸರ್ಕಾರದ ಎಲ್ಲ ಕೆಲಸದ ವಿವರಣೆಗಳನ್ನು ನಮ್ಮ ಸೂಚನೆಯನ್ನು ಕೊಡುವುದಕ್ಕೆ ನಾವು ಈ ಗವರ್ನರ್ಸನ್ನು ಅನ್ನಬಹುದು. ಈಗ 4-6 ವಾಕ್ಯೋं में ಉತ್ತರ ಲಿಖಿಯೆ. 4 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ಸಂಚಾರ व सूचना के क्षेत्र में इंटरनेट का क्या महत्व है? ಸಂಚಾರ ಮತ್ತು ಸೂಚನೆ ಕ್ಷೇತ್ರ ಒಳಗೆ ಇಂಟರ್ನೆಟದ ಮಹತ್ವ ಏನು? इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. चाहो तो पूरे एक पुस्तकालय की किताबों के विषय को कम समय में कहीं भी भेज सकते हैं. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार और सूचना दोनों ही क्षेत्र ठप न पड़ जाते. आज इंटरनेट के बिना संचार और सूचना दोनों ही क्षेत्र कमज़ोर हो जाते हैं. ನೋಡಿರಿ, ಇಂಟರ್ನೆಟ್ ಮುಖಾಂತರ ಏನು ಮಾಡಬಹುದು? ಕಡಿಮೆ ಖರ್ಚು ಒಳಗೆ ನಾವು ಎಲ್ಲಿ ನಮ್ಮ ವಿಚಾರಗಳನ್ನಾಯಿತು, ನಮ್ಮ ಚಿತ್ರಗಳನ್ನಾಯಿತು, ವಿಡಿಯೋಸ್ಗಳನ್ನಾಯಿತು ನಾವು ಎಲ್ಲಿ ಬೇಕಾದಲ್ಲಿ ಕಳಿಸ್ಬಹುದು. ಮತ್ತು ಇಡೀ ಪುಸ್ತಕಾಲಯವನ್ನು ಸಹಿತ ನಾವು ಕಳಿಸ್ಬಹುದು. ಮತ್ತು ಎಷ್ಟು ಬೇಕಾದಷ್ಟು ಅಮೌಂಟವನ್ನು ಏನು ಮಾಡ್ಬೋದು? ನಾವು ಬೇರೆದವರಿಗೆ ಕಳಿಸ್ಬಹುದು. ಅಂದರೆ ಇಂಟರ್ನೆಟ್ ಇಲ್ಲದ ಸಂಚಾರ ಮತ್ತು ಸೂಚನೆ ಏನಾಗಬಹುದು? ಬಂದು ಬಿಡಬಹುದು. वीडियो कॉन्फ्रेंस के बारे में लिखिए. वीडियो कॉन्फ्रेंस के बारे में ಅದರ ಬಗ್ಗೆ ಬರೀರಿ ಅಂತ ಹೇಳತ್ತಾರೆ. उत्तर, वीडियो कॉन्फ्रेंस में एक जगह बैठकर ही दुनिया के कई देशों में प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ ವಿಚಾರ ವಿನಿಮಯ कर सकते हैं. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾವು ಒಂದೇ ಒಂದು ರೂಮ್ ಒಳಗೆ ಕೂತ 8-10 ಮಂದಿ ಜೊತೆ ನಾವು ಏನು ಮಾಡಬಹುದು? ಚರ್ಚೆಯನ್ನು ಮಾಡಬಹುದು. ಮತ್ತು ಅದರಿಂದ ಆ ಒಂದು ಬೇರೆ ದೇಶದವ್ರದ್ದು ಅವ್ರದ್ದು ವೇಷಭೂಷ, ಅವ್ರು ಯಾವ ಥರ ಇರ್ತಾರೋ ಅವ್ರ ಸಂಸ್ಕೃತಿ ಬಗ್ಗೆ ನಾವು ಏನು ಮಾಡಬಹುದು? ತಿಳ್ಕೋಬಹುದು. ವಿಚಾರ ವಿನಿಮಯಗಳನ್ನು ನಾವು ಮಾಡಬಹುದು. ಸೋಷಿಯಲ್ ನೆಟ್ವರ್ಕಿಂಗ್ एक क्रांतिकारी खोज है. कैसे? सोशल नेटवर्किंग ಇದು ಒಂದು ಕ್ರಾಂತಿಕಾರಿ ಖೋಜ್ ಅನ್ನತ್ತಾರು. ಅದು ಹೇಗೆ? सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्क के कई साइट्स हैं जैसे फेसबुक, ऑर्कुट, ट्विटर, लिंक्डइन इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्र हमारे समाज पर पड़ जाता है. ಅಂದರೆ ಸೋಷಿಯಲ್ ನೆಟ್ವರ್ಕ್ ಒಂದು ಕ್ರಾಂತಿಕಾರಿ ಖೋಜ್ ಐತಿ. ಯಾಕಂದರೆ ಇದು ಎಲ್ಲ ಮಂದಿಯನ್ನು ಒಂದು ಜಾಗ ತಂದ ಮೂಲ್ಯಾಗ ನಿಲ್ಲಿಸುವಂಗಾಗೈತ್ರಿ. ಅಂದರೆ ಎಲ್ಲ ಮಾಹಿತಿಯನ್ನು ನಮಗೆ ಗೊತ್ತಿದೆ. ಈ ಥರದ ಭಾಳಷ್ಟು ಸೈಟ್ಸ್ ಅದಾವೆ. ಫೇಸ್ಬುಕ್, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಇನ್ ಈ ಎಲ್ಲ ಏನಪ್ಪ ನಾವು ದೇಶ ವಿದೇಶದ ಸಂಸ್ಕೃತಿ ಬಗ್ಗೆ ಆಯಿತು, ಊಟ ಬಗ್ಗೆ ಆಯಿತು, ಎಲ್ಲ ಬಗ್ಗೆ ನಾವು ಏನು ಮಾಡಬಹುದು? ತಿಳ್ಕೋಬಹುದು. ಇಂಟರ್ನೆಟ್ ಸೆ ಕೌನ್ ಸಿ ಹಾನಿಯ ಹೋ ಸಕ್ತಿ ಹೈ? ಇಂಟರ್ನೆಟ್ನಿಂದ ಯಾವ ಹಾನಿಗಳನ್ನು ಆಗಬಹುದು? ಇಷ್ಟೆಲ್ಲ ಲಾಭವನ್ನು ನೋಡೇವಿ. ಹಾನಿಗಳನ್ನು ಏನಾಗ್ತಾವೆ ಅನ್ನೋದು ಇಲ್ಲಿ ನೋಡೋಣ ನಾವು. इंटरनेट एक और वरदान है तो दूसरी ओर वह अभिशाप है. इंटरनेट की वजह से पायरेसी, बैंकिंग फ्रॉड, हैकिंग आदि बढ़ रही है. मुक्त वेबसाइट, चैटिंग आदि से युवा पीढ़ी ही नहीं बच्चे भी इंटरनेट की कबंदबाओं के पाश में फंसे हुए हैं. इससे समय का दुरुपयोग और बच्चे अनुपयुक्त अनावश्यक जानकारी हासिल कर रहे हैं.
ಇಂಟರ್ನೆಟ್ ಒಂದು ಕಡೆ ವರದಾನ ಇದೆ ಅಂದರೆ ಒಂದೊಂದು ಕಡೆ ಅಭಿಶಾಪ ಐತಿ. ಯಾಕೆ ಅಭಿಶಾಪ ಐತಿ ಅಂತಂದರೆ ಇಲ್ಲಿ ಏನಪ್ಪ ಇಂಟರ್ನೆಟ್ ಮುಖಾಂತರ ಚೀಟಿಂಗ, ಬ್ಯಾಂಕಿಂಗ್ ಫ್ರಾಡ್ಗಳನ್ನು, ಹ್ಯಾಕಿಂಗ್ಗಳನ್ನು ಇವೆಲ್ಲ ಏನಾಗ್ತಾ ಇದ್ದಾವೆ, ಹೆಚ್ಚಾಗತೈತಿ. ಆ ಥರ ಅಷ್ಟೇ ಅಲ್ಲ, ನಮ್ಮ ಯುವ ಪೀಳಿಗೆನೂ ಸಹಿತ ಏನಾಗ್ತಾ ಇದೆ, ಚಾಟಿಂಗ್ ಮುಖಾಂತರ ತಮ್ಮ ಸಮಯವನ್ನು ನಷ್ಟ ಮಾಡ್ತಾ ಇದ್ದಾರೆ. ಅವರು ಇಂಟರ್ನೆಟ್ ಜಾಲ ಒಳಗೆ ಏನು ಮಾಡ್ತಾ ಇದ್ದಾರೆ, ಸಿಕ್ಕಿ ಹಾಕೊರತ್ತಾರು. ಆಮೇಲೆ ಇದರಿಂದ ಸಮಯನೂ ಸಹಿತ ಹಾಳಾಗ್ತಾ ಇದೆ ಅಂತ ಕೇಶಿಲಿ ಹೇಳತ್ತಾರೆ. ಈಗ ಅನುರೂಪತ ಅಂದರೆ ಏನಪ್ಪ, ಒಂದು ಕೊಟ್ಟಿರ್ತಾರೆ, ಅಲ್ಲಿ ಸಮನಾರ್ಥ ಕೇಳಿದರೆ ಅಂದರೆ ಒಂದೇದು ಏನು ಕೊಟ್ಟಿರ್ತಾರಲ್ಲ ಸೇಮ್ ಇನ್ನೊಂದು ನಾವು ಬರಿಬೇಕು. ಕಂಪ್ಯೂಟರ್ ಒಂದು ಸಂಗಣಯಂತ್ರ, ಹಾಗಾದರೆ ಇಂಟರ್ನೆಟು ಅಂತರ್ಜಾಲ. IT ಫುಲ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ITSದ ಫುಲ್ ಫಾರ್ಮ್ ಏನು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಬರ್ಡ್ ಸರ್ವಿಸ್. ಫೇಸ್ಬುಕ್ ಇದು ವರದಾನ, ಹ್ಯಾಕಿಂಗ್ ಇದು ಅಭಿಶಾಪ. ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ, ಈ प्रशासन सरकारी काम में पारदर्शी. जोड़कर लिखिए, ಈಗ ಹೊಂದಿಸಿ ಬರೆಯಿರಿ. इंटरनेट ने पूरे विश्व को एक छोटे गांव का रूप दे दिया. इंटरनेट से कोई भी बिल भर सकते हैं. इंटरनेट समाज के लिए बहुत बड़ा वरदान साबित हुआ. इंटरनेट की वजह से पायरेसी आदि बढ़ रही है. इंटरनेट से सबको सचेत रहना चाहिए. ಈಗ कोष्टक में दिए गए शब्दों में से उचित शब्द ಚುನ್ಕರ್ ರಿಕ್ತ ಸ್ಥಾನ ಬರಿಯೆ. ಅಲ್ಲಿ ನಿಮಗೆ ಕೋಷ್ಟಕ ಅಂದರೆ ಬ್ರ್ಯಾಕೆಟ್ ಒಳಗೆ ಎರಡು ಏನು ಮಾಡಿದಾರೋ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೋ ಅದ್ರಾಗ ಸರಿ ಇರುವಂಥದ್ದು ಶಬ್ದವನ್ನು ನೀವು ತುಂಬಬೇಕು. ಈಗ ಇಂಟರ್ನೆಟ್ ಏಕ್ तरह से विश्वव्यापी कंप्यूटरों का ಏನಿದೆ ಅಂತರ್ಜಾಲ है. IT और ITES एक से अनगिनत लोगों को रोजगार मिला है. सोशल नेटवर्क के कई साइट्स हैं. ई गवर्नर से प्रशासन पारदर्शी बन सकता है. इंटरनेट सचमुच एक वरदान है. देश के रक्षा दलों में कार्यवाही में इंटरनेट का बहुत बड़ा योगदान है. इंटरनेट एक और वरदान है तो वह अभिशाप भी है. ಈಗ ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿಯೆ. ನೀವು ಕನ್ನಡ ಒಳಗರೆ ಮಾಡಬಹುದು ಅಥವಾ ಇಂಗ್ಲೀಷ್ ಒಳಗರೂ ಸಹಿತ ನೀವು ಮಾಡಬಹುದು ಅನುವಾದನ. इंटरनेट आधुनिक जीवन शैली का महत्वपूर्ण अंग बन गया है. ಕನ್ನಡದಾಗ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. ಇಂಟರ್ನೆಟ್ ಹ್ಯಾಸ್ ಬಿಕಮ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಮಾಡರ್ನ್ ಟೆಕ್ನಾಲಜಿ. ಎರಡನೇದು, इंटरनेट द्वारा घर बैठे बैठे खरीदारी कर सकते हैं. ಇಂಟರ್ನೆಟ್ ಮುಖಾಂತರ ಮನೆಯಲ್ಲಿಯೇ ಕುಳಿತು ಖರೀದಿ ಮಾಡಬಹುದು. ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ವಿ ಕ್ಯಾನ್ ಡೂ ಶಾಪಿಂಗ್ ಫ್ರॉम द हाउस. ಮೂರನೇದು, इंटरनेट की सहायता से बेरोजगारी को मिटा सकते हैं. ಉತ್ತರ, ಇಂಟರ್ನೆಟ್ ಸಹಾಯದಿಂದ ನಿರುದ್ಯೋಗತನವನ್ನು ನಾಶ ಮಾಡಬಹುದು. With the help of the internet, the unemployed problems can be solved. ಈಗ ವಿಲೋಮ ಶಬ್ದ, ಈಗ ನಿಮಗಲ್ಲಿ ಕೆಲವೊಂದು ಎಲ್ಲ ಏನು ಮಾಡಿದಾರೋ ವಿಲೋಮ ಶಬ್ದ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೋ ಅಲ್ಲಿ ನೀವು ಕರೆಕ್ಟಾಗಿ ಆರಿಸಿ ಬರೆಯಿರಿ ಅಂತ ಹೇಳ್ಯಾರ. बढ़ना घटना, स्थिर अस्थिर, मुमकिन नामुमकिन, वरदान अभिशाप, दुरुपयोग सदुपयोग, अनुपयुक्त उपयुक्त. ಅನ್ಯ ವಚನ ರೂಪ ಲಿಖಿಯೆ, ವಚನಗಳನ್ನು ಬರಿಬೇಕು. ಯಾವ ಥರ ನಿಮಗಲ್ಲಿ ಉದಾಹರಣೆ ಕೊಟ್ಟಿದ್ದಾರಲ್ಲ ಅದನ್ನು ನೋಡಿ ತೆಳಗಿಂದನೂ ಸಹಿತ ಅದೇ ಥರ ಬದಲಾವಣೆಯನ್ನು ಮಾಡಬೇಕು. ಪರದಾ ಪರದೆ, ಕಮರ ಕಮರೆ, दायरा दायरे, किताब किताबें, जगह जगह, कोशिश कोशिश, दोस्त दोस्त, कंप्यूटर कंप्यूटर, रिश्तेदार रिश्तेदार, जानकारी जानकारियाँ, चिट्ठी चिट्ठियाँ, जीवन शैलियाँ. इन वाक्यों में प्रयुक्त विराम चिन्ह का नाम लिखिए. ಇಲ್ಲಿ ನಿಮಗೆ ತೆಳಗೆ ಕೊಟ್ಟಿರುವಂಥದ್ದು ಏನಪ್ಪ ಚಿಹ್ನೆಯ ಹೆಸರನ್ನು ಬರಿಬೇಕು. ಆಜ್ ಕಾ ಯುಗ ಇಂಟರ್ನೆಟ್ ಯುಗ, ಆ ಚಿಹ್ನೆಗೆ ಏನಂತೇವೆ ನಾವು ಪೂರ್ಣ ವಿರಾಮ.
इंटरनेट का मतलब क्या है? प्रश्न प्रश्नार्थक चिन्ह। बड़ा अच्छा सवाल है। उद्धारकवाचक चिन्ह। लोगों के साथ विचार विनिमय कर सकते हैं। योजक चिन्ह। हाँ हाँ दुष्परिणाम है। अल्प विराम चिन्ह। ನಿರ್ದೇಶಾನುಸಾರ ವಾಕ್ಯೋं का ಕಾಲ ಪರಿವರ್ತನ करके लिखिए. ನಿಮಗಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರು, ಅದನ್ನು ಬ್ರ್ಯಾಕೆಟ್ ಒಳಗೆ ಕೊಟ್ಟಿರುವಂಥದ್ದು ಕಾಲ ಒಳಗೆ ನೀವು ಏನು ಮಾಡಬೇಕು, ಟೆನ್ಸಸ್ ಒಳಗೆ ನೀವು ಬದಲಾವಣೆಯನ್ನು ಮಾಡಬೇಕು. ಸಬ್ ಪರ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೈ. ಇದು ಯಾವುದು? ವರ್ತಮಾನ ಕಾಲ. ಇದನ್ನು ಭವಿಷ್ಯತ್ ಕಾಲ ಒಳಗೆ ಏನಾಗಬಹುದು? ಸಬ್ ಪರ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡೇಗಾ. ಎರಡೇದು ರೋಹನ್ ವಿಸ್ತೃತ ಜಾಣಕಾರಿ ಪಾನಾ ಚಾಹತಾ ಥಾ. ಇದು ಯಾವುದು? ಭೂತಕಾಲ. ಭೂತಕಾಲ ಒಳಗೆ ಕೊಟ್ಟಿದ್ದಾರೋ ನಾವು ವರ್ತಮಾನ ಕಾಲ ಒಳಗೆ ಬರಿಬೇಕು. ರೋಹನ್ ವಿಸ್ತೃತ ಜಾಣಕಾರಿ ಪಾನಾ ಚಾಹತಾ ಹೈ. ಮೂರನೇದು ರೋಹನ್ ಕಂಪ್ಯೂಟರ್ ಶಿಕ್ಷಕ್ ಸೆ ಪ್ರಶ್ನ ಪೂಛೇಗಾ. ಇದು ಯಾವ ಕೊಟ್ಟಾರು? ಭವಿಷ್ಯತ್ ಕಾಲ ಒಳಗೆ ಕೊಟ್ಟಿದ್ದಾರೋ ಇದನ್ನು ಭೂತಕಾಲ ಒಳಗೆ ಬದಲಾವಣೆಯನ್ನು ಮಾಡಬೇಕು. ರೋಹನ್ ನೆ ಕಂಪ್ಯೂಟರ್ ಶಿಕ್ಷಕ್ ಸೆ ಪ್ರಶ್ನ ಪೂಛಾ ಥಾ. ಕಾಲ್ ಪಹಚಾನ್ ಕರ್ ಲಿಖಿಯೆ. ಈಗ ನಿಮಗಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೋ ಅದನ್ನು ಯಾವ ಕಾಲ ಒಳಗಿದೆ, ಯಾವ ಟೆನ್ಸ್ ಒಳಗಿದೆ ಅನ್ನೋದು ನಾವು ಇಲ್ಲಿ ಬರಿಬೇಕು. ಇನ್ಸಾನಿ ಸೋಚ್ ಕಾ ದಾಯರಾ ಬಡ್ ರಹಾ ಹೈ. ವರ್ತಮಾನ ಕಾಲ. ಪಿತಾಜಿ ನೆ ರೋಹನ್ ಕೋ ಸಮझाया. ಇದು ಯಾವುದು? ಭೂತಕಾಲ. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಇದು ಭೂತಕಾಲ. ಇಂಟರ್ನೆಟ್ सचमुच एक वरदान है. ಇದು ವರ್ತಮಾನ ಕಾಲ. ಈ ಗವರ್ನರ್ से प्रशासन पारदर्शी बनेगा. ಭವಿಷ್ಯತ್ ಕಾಲ. ಧನ್ಯವಾದಗಳು.